ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಮಡಿಕೆ. ಫಿಲ್ಮ್ ಮೂಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೇ ವರ್ಷ ಫೆಬ್ರವರಿಲಿ ಒಂದು ಚಿತ್ರ ಬಿಡುಗಡೆ ಆಗುತ್ತೆ. ನಮ್ಮ ಸ್ಯಾಂಡಲ್ವುಡ್ನ ಪ್ರತಿಯೊಬ್ಬ ನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಪ್ರತಿಯೊಬ್ಬರು ಹಾಡಿ ಹೊಗಳಿದಂಥ ಚಿತ್ರ ಇದು. ಒಂದು ತಿಂಗಳಾದಮೇಲೆ OTT ಪ್ಲಾಟ್ಫಾರ್ಮ್ ಬರುತ್ತೆ. ಇಡೀ ದೇಶದಲ್ಲೇ ತುಂಬಾ ಸದ್ದು ಮಾಡ್ತು. ಬೇರೆ ಬೇರೆ ಭಾಷೆದವರು ಈ ಚಿತ್ರವನ್ನು ನೋಡಿ ತುಂಬ ಖುಷಿ ಆದರು, ಎಮೋಷ್ನಲ್ ಆದರು. ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ನೋಡಿ ಒಂದು ಚೂರು ದುಃಖನೂ ಆದರು. ಜೀವನದಲ್ಲಿ ಕೆಲವೊಂದು ಸಾರಿ ನಮ್ಮ ಪ್ರಯತ್ನಗಳು ಎಷ್ಟೇ ಆದರೂ ಫಲಿತಾಂಶ ನಮ್ಮ ಕೈಯಲ್ಲಿ ಇರಲ್ಲ. ಬಿಕಾಸ್ ಲೈಫ್ ಈಸ್ ಫುಲ್ ಆಫ್ ಸರ್ಪ್ರೈಸಸ್ ಆ್ಯಂಡ್ ಮಿರಾಕಲ್ಸ್. ಎಸ್ ಯು ಗೆಸ್ ಇಟ್ ರೈಟ್, ನಾನು ಮಾತಾಡ್ತಾ ಇರೋದು ದ ಸೂಪರ್ ಡೂಪರ್ ಹಿಟ್, ನಮ್ಮೆಲ್ಲರಿಗೂ ತುಂಬ ಇಷ್ಟವಾದಂಥ ಚಿತ್ರ ದಿಯಾ. 2020ರಲ್ಲಿ ನಾವೆಲ್ಲರೂ ಬಹಳಷ್ಟು ವಿಷಯಗಳನ್ನು ಮಿಸ್ ಮಾಡ್ಕೊಂಡಿದ್ವಿ, ಆದರೆ ಈ ಚಿತ್ರ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ನನ್ನ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿದ್ದಾರೆ. ಇನ್ನು ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ಅಮೆಝಾನ್ ಪ್ರೈಮಲ್ಲಿ ಇವಾಗಲೂ ಅವೈಲೇಬಲ್ ಇದೆ. ನೋಡಿ, ಅಥವಾ ನೀವೆಲ್ಲರೂ ನೋಡಿದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಒಂದು ಚಿತ್ರ ಅದ್ಭುತವಾಗಿ ಮೂಡಿ ಬರಬೇಕಾದ್ರೆ, ಎಲ್ಲ ಕಡೆ ರೀಚ್ ಆಗಬೇಕಾದ್ರೆ ಕಲಾವಿದರು, ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟು ಅಷ್ಟೇ ಮುಖ್ಯವಾದಂಥ ವ್ಯಕ್ತಿ ನಮ್ಮ ನಿರ್ಮಾಪಕರು. ನಮ್ಮ ಚಿತ್ರರಂಗದಲ್ಲಿ ನಿರ್ಮಾಪಕರನ್ನ ಅನ್ನದಾತರು ಅಂತಲೇ ಹೇಳ್ತಾರೆ. ಸೊ ಇವತ್ತು ನಮ್ಮ ಜೊತೆಲಿದ್ದಾರೆ ಇದೇ ಚಿತ್ರದ ನಿರ್ಮಾಪಕರು ಶ್ರೀ ಕೃಷ್ಣ ಚೈತನ್ಯ ಅವರು. ಸರ್, ಫಿಲ್ಮ್ ಮೂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ ಸರ್. ಮೊದಲನೇದಾಗಿ ದಿಯಾ ಮೂವಿ ಪ್ರೊಡ್ಯೂಸ್ ಮಾಡಿದ್ದಕ್ಕೆ, ಇಷ್ಟು ದೊಡ್ಡ ಹೆಸರು ಮಾಡಿದ್ದಕ್ಕೆ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗೆ ಸ್ಟಾರ್ಟ್ ಆಯ್ತು ಸರ್ ದಿಯಾ ಜರ್ನಿ ಅನ್ನೋದು? ಹೇಗೆ ಸ್ಟಾರ್ಟ್ ಆಯಿತು? ಈ ದಿಯಾ ಯಶಸ್ಸಿನ ಬಗ್ಗೆ ಹೇಗೆ ಹೇಳ್ತೀರಾ? ದಿಯಾ ಯಶಸ್ ಅನ್ನೋ ಒಂದು ಮಟ್ಟಕ್ಕೆ ಯಶಸ್ ಅನ್ಬೋದು. ಹೆಸರು ಮಾಡಿದ್ದೆ, ನೆಕ್ಸ್ಟ್ ಏನೇ ಪಿಕ್ಚರ್ ಮಾಡಿದ್ರು ಪ್ರಾಬಲಿ ಜನ ಬರ್ಬೋದು ಥಿಯೇಟರ್ಗೆ, ನೆಕ್ಸ್ಟ್ ಇವರು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಫೀಲಲ್ಲಿ. ಬಟ್ ದಿಯಾ ವೈಸ್, ಮನಿ ವೈಸ್ ವಿ ಡಿಡ್ ನಾಟ್ ಮೇಕ್ ಪ್ರಾಫಿಟ್. ಬಟ್ ಹೆಸರು ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ. ದಿಯಾ ಅಂತೂ ಬೇರೆ ಮಟ್ಟಕ್ಕೆ ಕೊಟ್ಟಿದೆ. ಕನ್ನಡ ಅಂತಲ್ಲ, ಅಕ್ರಾಸ್ ದ ಗ್ಲೋಬ್ ಮಾತಾಡ್ತಾವ್ರೆ. ಸೊ ದಟ್ ಇಸ್ ಥ್ಯಾಂಕ್ಸ್ ಟು ದ ಡೈರೆಕ್ಟರ್, ಅಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ. 2020ರಲ್ಲಿ ಇಲ್ಲಿವರೆಗಿನ ಒಂದು ಬೆಸ್ಟ್ ಮೂವಿ ಅಂತಲೇ ಎಲ್ಲರೂ ಕನ್ಸಿಡರ್ ಮಾಡ್ತಾರೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ಸಿನಿಮಾನ ನೋಡಿದ್ದಾರೆ. ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್, ಕೊರೋನಾ ಇಸ್ ಸಮಥಿಂಗ್ ಟೇಕನ್ ಓವರ್ ಎವ್ರಿಥಿಂಗ್ ರೈಟ್ ನೌ. ಅದರಿಂದ ಸದ್ಯಕ್ಕೆ ದಿಯಾ ಇಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್ ವಿಚ್ ರಿಲೀಸ್ ಲಾಸ್ಟ್. ಯಾಕಂದರೆ ತುಂಬ ಸಿನಿಮಾಗಳು ಅದಾದಮೇಲೆ ರಿಲೀಸ್ ಆಗಿಲ್ಲ ಡ್ಯೂ ಟು ಥಿಯೇಟರ್ ಲಾಕ್ಡೌನು ಎಲ್ಲ. ಸೊ ಅದರಿಂದ ಸದ್ಯಕ್ಕೆ ಸಿಚುವೇಶನ್ ಗೊತ್ತಿಲ್ಲ. ವಿಲ್ ವೇಟ್ ಆ್ಯಂಡ್ ಸಿ ವಾಟ್ ಇಸ್ ದ ಫ್ಯೂಚರ್. ಆ್ಯಸ್ ಆಫ್ ಟುಡೇ ದಿಯಾ ವಿಲ್ ಬಿ ದ ಬೆಸ್ಟ್, ಬಟ್ ಸ್ಟಿಲ್ another 4 months to go. You never know, there may be a better movie coming. ಟ್ರೂ. ನಿರ್ದೇಶನ ಆಗಿರ್ಬೋದು, ಆಮೇಲೆ ಸ್ಟೋರಿ ಲೈನ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಬ್ಬ ನಿರ್ಮಾಪಕರಾಗಿ, ಒಂದು ನಿರ್ದೇಶಕ ನಿಮ್ಮ ಹತ್ರ ಕತೆ ತೊಗೊಂಡು ಬಂದಾಗ ಕತೆ ಚೆನ್ನಾಗಿದೆ ಅನ್ನೋದೊಂದು ಬಿಟ್ಟರೆ ಅವರಲ್ಲಿ ಏನು ಕಾಣ್ತೀರಾ? ಫಸ್ಟು ಕತೆ ಚೆನ್ನಾಗಿರೋದು ಫಸ್ಟ್ ಸ್ಟೆಪ್ಪು. ಇವತ್ತಿನ ಸಿನಿಮಾಗೆ ಕತೆ ಚೆನ್ನಾಗಿದ್ದರೆ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಇಲ್ಲ ಅಂದರೆ ಮೇಕಿಂಗ್ ಬೇಕು, ಒಂದು ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಂದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು. ಆಲ್ ಇನ್ಕ್ಲೂಡ್ಸ್ ಡೈರೆಕ್ಟ್ರು, ಮೇಕಿಂಗ್ ಕ್ವಾಲಿಟಿ, ಅವರಿಂದ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ತೆಗಿಸ್ಬೇಕು ಆರ್ಟಿಸ್ಟಿಂದ. ಯಾಕೆಂದರೆ ನಾವು ಜಾಸ್ತಿ ಹೊಸಬರು ಮಾಡೋದ್ರಿಂದ ಇಟ್ ಹ್ಯಾಸ್ ಟು ಬಿ ಟ್ರೈನ್ಡ್. ಅವ್ರಿಗೆ ವರ್ಕ್ಶಾಪ್ ನಡೀಲೇಬೇಕು. ಆ್ಯಂಡ್ ಡೈರೆಕ್ಟ್ರ್ ಬಂದಾಗ ವಿಲ್ ಚೆಕ್ ಇಸ್ ಪಾಸ್ಟ್ ವಾಟ್ ಈಸ್ ಡನ್. ಇಫ್ ಯು ಫಸ್ಟ್ ಮೂವಿ ಆಗಿದ್ದರೆ ಏನೋ ನೀವು ಒಂದು ವೀಡಿಯೋ ಮಾಡ್ಕೊಂಬ, ಒಂದು 10 minutes, ಬೇಕಂದ್ರೆ ದುಡ್ಡು ನಾವೇ ಕೊಡ್ತೀವಿ. ಶಾರ್ಟ್ ವೀಡಿಯೋ, ಶಾರ್ಟ್ ಫಿಲ್ಮ್ ವಿತ್ ಲೋ ಬಜೆಟ್, ಏನೂ ಅಮೌಂಟ್ ಇಲ್ಲ, ಲೈಟ್ಸ್ ಇಲ್ಲ, ಹೆಂಗೆ ಮಾಡ್ತೀಯ? ಇನ್ ದಟ್ ಇಫ್ ಯು ಕ್ಯಾನ್ ಗಿವ್ ದ ಕ್ವಾಲಿಟಿ ಯು ಕ್ಯಾನ್ ನೆವರ್ ಗಿವ್. ಬೇಸಿಕ್ ಆದರೂ ಮಾಡ್ಕೊಂಬರ್ಬೇಕು ಅವರು. ದೇ ಹ್ಯಾವ್ ಟು ಪ್ರೂವ್ ದೆಮ್ಸೆಲ್ಫ್ ದೇ ಕ್ಯಾನ್ ಡೈರೆಕ್ಟ್. ಸಿ ಸ್ಟೋರಿ, ರೈಟರ್ ಆಲ್ಸೋ ಕ್ಯಾನ್ ಗಿವ್ ಅ ಸ್ಟೋರಿ, ನಾಟ್ ನೆಸೆಸರಿ ಅ ಡೈರೆಕ್ಟರ್ ಓನ್ಲಿ. ಡೈರೆಕ್ಟರ್ ಅಂದರೆ ದೇ ಸಮ್ ಸ್ಪೆಷಲ್ ಟ್ಯಾಲೆಂಟ್ ಅದರಲ್ಲಿ. ಡೈರೆಕ್ಷನ್ ಅಂದರೆ ಒಂದು ಸಿನಿಮಾ ನೀವು ಕತೆ ಏನೇ ಇಲ್ಲದೆ ಇರ್ಬೋದು, ಒಂದೇ ಲೈನ್ ಇರ್ಬೋದು ಕತೆ, ಬಟ್ ಅದನ್ನು ಅದ್ಭುತವಾಗಿ ತೋರಿಸೋರು ಡೈರೆಕ್ಟರು. ಇಫ್ ಯು ಕಾಂಟ್ ಡೂ ದ್ಯಾಟ್ ದೆನ್ ಈಸ್ ನಾಟ್ ಫಿಟ್ ಟು ಬಿ ಅ ಡೈರೆಕ್ಟರ್. ವೆರಿ ಟ್ರೂ ಸರ್. ನನಗೆ ತುಂಬ ಖುಷಿ ಕೊಡೋ ವಿಷಯ ಏನಂದರೆ, ನಿಮ್ಮ ಬಗ್ಗೆ ನೀವು ಮಾಡ್ಕೊಂಡು ಬಂದಿರೋ ಎಲ್ಲ ಮೂವಿಗಳು ತುಂಬ ಯೂನಿಕ್ ಆಗಿದೆ. ನೋಡೋಕ್ಕೆ ಹೋದರೆ ಕತೆಗಳು ತುಂಬ ಸ್ವಲ್ಪ ಡಿಫ್ರೆಂಟ್ ಆಗಿ, ವಿಶಿಷ್ಟತೆ ತುಂಬ ಇದೆ ಇದ್ರ ಮೂವಿಗಳಲ್ಲಿ. ಪ್ರೆಸೆಂಟ್ ಸೆನಾರಿಯೋ, ಐ ಶುಡ್ ಟೆಲ್ ಒನ್ ಥಿಂಗ್, ಐ ಆಮ್ ಲಕ್ಕಿ. ಆ್ಯಂಡ್ ಇವತ್ತಿಗೆ ನಮ್ಮ ಜಡ್ಜ್ಮೆಂಟ್ ವರ್ಕ್ ಆಗ್ತಾ ಇದೆ. ನಾಳೆ ದಿವಸಕ್ಕೆ ಮತ್ತೆ ಚೇಂಜ್ ಆಗುತ್ತೆ. ಎವ್ರಿ ಡೆಕೇಡ್ ಇಟ್ ವಿಲ್ ಚೇಂಜ್ ಅಂತೀವಲ್ಲ, 10 ವರ್ಷಕ್ಕೊಂದು ಪ್ಯಾಟರ್ನ್ ಆಫ್ ಥಿಂಕಿಂಗ್. ಐ ಹೋಪ್ ಐ ಅಪ್ಗ್ರೇಡ್ ಆ್ಯಂಡ್ ಚೇಂಜ್ ಅಕಾರ್ಡಿಂಗ್ ಟು ಲೀ. ಇಲ್ಲಾಂದರೆ ವಿಲ್ ಸ್ಟೇ ಬ್ಯಾಕ್ ಆಫ್ಟರ್ 10 years ದೆನ್. ಶೋರ್ ಸರ್, ಡೆಫಿನೆಟ್ಲಿ. ನೀವು ಮಾಡ್ಕೊಂಡು ಬಂದಿರೋ ಮೂವಿಗಳು 6 - 5 = 2 ಆಗಿರ್ಬೋದು, ಕರ್ವ ಆಗಿರ್ಬೋದು, ಇದಾಗಿರ್ಬೋದು, ಎಲ್ಲ ಸೂರಿ ನೋಡೋಕೆ ಹೋದ್ರೂ ಇವತ್ತಿನ ಟ್ರೆಂಡ್ಗೆ ಒಂದು ಸ್ವಲ್ಪ ವಿಭಿನ್ನತೆ ಇದೆ. ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇರುತ್ತೆ ಒಂದು ನಿರ್ದೇಶಕ ನಿಮ್ಮ ಹತ್ರ ಬಂದಾಗ? ಯಾವ ಕತೆ ಚೂಸ್ ಮಾಡ್ಬೇಕಂತ ಏನಾದ್ರು? ಆ್ಯಕ್ಚುಲಿ ಯಾರಾದರೂ ನರೇಷನ್ ಕೊಟ್ಟರೆ, ನಾನು ಏನಂದರೆ ಐ ವಾಚ್ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ. ಹೆಸರುಗಳು ಕೇಳಿದ್ರೆ ಚೆನ್ನಾಗಿದೆ ಅಂದರೆ ಮಲಯಾಳಮೂ ನೋಡ್ತೀನಿ, ಹಿಂದಿ ನೋಡ್ತೀನಿ, ಇಂಗ್ಲೀಷು ನೋಡ್ತಾ ಇರ್ತೀವಿ. ಸೊ ಇಷ್ಟು ಸಿನಿಮಾಗಳು ನೋಡ್ತಾ ಇರೋವಾಗ ನನಗೆ ಅವ್ರ ಕತೆ ಹೇಳಿದ್ರೆ ನನಗೆ ಅದರಲ್ಲಿ 1 point or 1 line ಯಾವ ಸಿನಿಮಾಗೆ ಮ್ಯಾಚ್ ಆಗಬಾರ್ದು, ಎಲ್ಲಿ ಕಾಣಿಸ್ಬಾರ್ದು.
ನನಗೆ ಆ ವಿಷುವಲ್ ಏನಂದರೆ ಯಾವುದೇ ಲ್ಯಾಂಗ್ವೇಜ್ ಸಿನಿಮಾ ಒಂದು ಲೈನ್ ಹೇಳಿದ್ರೆ ಒಂದು ಮರ್ಡರ್ ಮಿಸ್ಟ್ರಿ ಅಂದರೆ ಈ ಥರ ಕತೆ ಇಲ್ಲಿ ನೋಡಿದ್ದೀವಲ್ಲ ಅಂತ ಫೀಲ್ ಬಂದು ಇಲ್ಲಿ ಬಂದಿದೆಯಲ್ಲ ಇದು ಮಾಡೋದು ವಿಭಿನ್ನತೆ ಕಾಣಬೇಕು, ಡಿಫ್ರೆಂಟ್ ವಿಚ್ ವಿ ಆರ್ ನಾಟ್ ಸೀನ್, ಸಮ್ ಪಾಯಿಂಟ್ ವಿಚ್ ಇಸ್ ನಾಟ್ ಹರ್ಡ್ ಆರ್ ಸೀನ್ ಬಿಫೋರ್. ಆ್ಯಂಡ್ ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಕೊಡೋಕೆ ಹೋದರೆ ಕಾಮನ್ ಪಾಯಿಂಟ್ ಹುಡುಕ್ಬೇಕು. ನನ್ನ ಫೀಲಿಂಗಲ್ಲಿ ಇವತ್ತು ಎಕ್ಸಾಂಪಲ್ ಯು ಟೇಕ್ ಒಂದು ಮೊಟ್ಟೆ ಕತೆ, ಇಟ್ಸ್ ಅ ವೆರಿ ಸಿಂಪಲ್ ಲೈನ್, ಬಟ್ ಇಟ್ಸ್ ಎಲ್ಲರೂ ಕೇಳಿರ್ತಾರೆ, ಎಲ್ಲರೂ ಮಾತಾಡಿರ್ತಾರೆ ಆ ಪಾಯಿಂಟಲ್ಲಿ, ಬಟ್ ಯಾರೂ ತೋರಿಸಿರಲ್ಲ. ಸೊ ಇಟ್ ಗೋಸ್ ಲೈಕ್ ದಟ್. ಯು ಥಿಂಕ್ ಸಮಥಿಂಗ್, ಗೆಟ್ ಮಿ ಒನ್ ಕಾಮನ್ ಲೈನ್, ಬಟ್ ದಟ್ ವಿಲ್ ಓನ್ಲಿ ಬಿ ಯೂನಿಕ್. ಹೌ ಯು ಶೋ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಆಡಿಷನ್ ಮಾಡೋ ಟೈಮಲ್ಲಿ ನೀವು ಇರ್ತಾರೆ ನಿರ್ದೇಶಕರ ಜೊತೆಗೆ, ನೀವು ಚೂಸ್ ಮಾಡ್ತೀರಾ? ಐ ಲೀವ್ ಇಟ್ ಟು ದ ಡೈರೆಕ್ಟರ್, ಹೀಲ್ ಮೇಕ್ ಅ ಶಾರ್ಟ್ ಲಿಸ್ಟ್, ದೆನ್ ಅವ್ರು ನನ್ನ ಹತ್ರ ತೋರಿಸ್ತಾರೆ, ವಿಡಿಯೋಸ್ ಕಳಿಸ್ತಾರೆ ಅವ್ರು ಮಾಡಿರೋದು. ಸೊ ಇವರೆಲ್ಲ ಇದ್ದಾರೆ. ದೀಸ್ ಐ ಫೀಲ್ ದಿಸ್ ಇಸ್ ಇಫ್ he is feeling best if they can perform, why should I involve there? Very true. That's my point. Illa if he is weak in it, then I will know. If not, it's none of my, it's the director's. ಇವಾಗ ಅಶೋಕ ಡೈರೆಕ್ಟರ್ ಇದ್ದಾರೆ, 6-5 ದಿಯಾ ಅವ್ರು ಮಾಡ್ತಾ ಇದ್ರೆ ನನ್ನ ಝೀರೋ ಇನ್ವಾಲ್ವ್ಮೆಂಟು. ನನ್ನ ಕೆಲಸ ಏನಂದ್ರೆ ಭಯ ಇಸ್ ದುಡ್ಡು ಕಲಿಸಿ ಅಂದರೆ ಕಲಿಸ್ಬೇಕೆ ಹೊತ್ತು ಬೇರೆ ಏನು ಕೆಲಸ ಇಲ್ಲ ಅಲ್ಲಿ. ನನಗೆ ಅವ್ರ ಕೆಲಸಗಳೆಲ್ಲ ನೋಡಿ ತುಂಬ ಅದ್ಭುತವಾಗಿ ಮಾಡ್ತಾರೆ. ಈಸ್ ಡೆಡಿಕೇಟೆಡ್ ಆ್ಯಂಡ್ ಈಸ್ ವೆರಿ ಪಿನ್ ಟು ಪಿನ್. ನೀನು ಇವಾಗ ಏನು ಶಾರ್ಟ್ ತೆಗಿತಾ ಇದೆಯೋ, ಇಲ್ಲಿ ನಾವಿಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡೋ ಶಾರ್ಟ್ ಅಂದರೆ ಅದು ಆಲ್ರೆಡಿ ಪೇಪರಲ್ಲಿ ಡೀಟೇಲಿಂಗ್ ಇರುತ್ತೆ, ಇಲ್ಲಿ ಏನು ಡೈಲಾಗ್ ಬರುತ್ತೆ ಅನ್ನೋದು ಡೀಟೇಲ್ ಆಗಿರುತ್ತೆ. ಸೊ ವಿ ನೀಡ್ ನಾಟ್ ಥಿಂಕ್. ಸಿ ವೆನ್ ಯು ಗೆಟ್ ಡೈರೆಕ್ಟರ್ಸ್ ಲೈಕ್ ದಟ್, ಇವಾಗ ನಮ್ಮ ಪ್ರಶಾಂತ್ ನೀಲ್ ಇದ್ದಾರೆ, ಈಸ್ ಆಲ್ರೆಡಿ ಗ್ರೋನ್ ಬಿಗ್, ಸೊ ನೋ ಒನ್ ಕ್ಯಾನ್ ಕ್ವಶನ್ ಹಿಮ್, ಫರ್ಗೆಟ್ ಮೀ, ನೋ ಒನ್ ಇನ್ ದಿಸ್ ವರ್ಲ್ಡ್ ವಿಲ್ ಕ್ವಶನ್ ಹಿಮ್, ಈಸ್ ಡೂಯಿಂಗ್ ಇಸ್ ಸನ್ ಆಫ್ ಗಿವ್ ಇಸ್ ಡೇಟ್ಸ್ ಅಂತಾರೆ ಇವತ್ತು. ಬಟ್ ದಟ್ಸ್ ದ ಕ್ವಾಲಿಟಿ ದೇ ಪ್ರೂವ್ ದೆಮ್ ಸೆಲ್ಫ್ ಅಲ್ವಾ. ಅವ್ರು ಮಾಡಿರೋ ಕಂಟೆಂಟ್ ಆಗಲಿ, ಮೇಕಿಂಗ್ ಆಗಲಿ, ಇಟ್ಸ್ ಸಮಥಿಂಗ್ ಯೂನಿಕ್ ಆಗಿದೆ. ಅವ್ರು ಮಾಡೋ ಸಿನಿಮಾಗಳು ನೋಡ್ಬೇಕು ಅನ್ಸುತ್ತೆ. ಆ ಥರ ಇರೋವಾಗ ಯು ವಿಲ್ ನಾಟ್ ಕ್ವಶನ್ ಆರ್ ಟಾಕ್. ನಾನೊಂದು ಕತೆ ಓಕೆ ಮಾಡಿದ್ದೆ ಅಂದರೆ ಇಟ್ಸ್ ನಾಟ್ ಮೈನ್ಸ್, ಇಸ್ ನಾಟ್ ದ ಫೈನಲ್ ಡಿಸಿಷನ್. ಸಿ ನಾನು ಪ್ರೊಡ್ಯೂಸರ್ ಆಗಿದ್ದರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದೀವಿ, ಒಂದು ಟೀಮ್ ಇದೆ. ನಮ್ಮ ಶ್ರೀಮುರಳಿ ಅವರಾಗಲಿ, ನಮ್ಮ KGF ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರಾಗಲಿ, ಡಾಕ್ಟರ್ ಸೂರಿ ಅಂತಿದ್ದಾರೆ, ಕಾರ್ತಿಕ್ ಅವರು, ಕಾರ್ತಿಕ್ ಗೌಡ, KRG ಸ್ಟುಡಿಯೋ. ಇವಾಗ ನಿನ್ನೆ ಪಬ್ಲಿಸಿಟಿ ಈಗೆಲ್ಲ ಓಪನ್ ಮಾಡಿದ್ದಾರೆ, KRG ಕನೆಕ್ಟ್ಸ್ ಅಂತ. ವೆರಿ ವಿಶಿಂಗ್ ಹಿಮ್ ಆಲ್ ದಿ ಬೆಸ್ಟ್ ಅಗೇನ್. ಸೊ ಚೆನ್ನಾಗಾಗಬೇಕು ಅಂದರೆ ದಟ್ ಅಡ್ವಾಂಟೇಜು. ಇವಾಗ ಬರೋ ಹೊಸ ಪ್ರೊಡ್ಯೂಸರ್ಸ್ಗೆ ಗೊತ್ತಾಗಲ್ಲ. ಒಂದು ಪಿಕ್ಚರ್ ಎನಿ ಡೈರೆಕ್ಟರ್ ಅಪ್ರೋಚ್ ಆದಾಗ ಕತೆ ಹೇಳ್ತಾರೆ, ಸರ್ ನಾನು ಫಸ್ಟ್ ಕಾಪಿ 1.25 ಕೋಟಿ ಅಲ್ಲಿ ಮುಗಿಸ್ತೀನಿ, 1,75,00,000 ಅಂತಾರೆ. ಸೊ ಹೊಸ ಪ್ರೊಡ್ಯೂಸರ್ ಬಂದಾಗ ಫಿಕ್ಸ್ ಆಗಿರ್ತಾರೆ, 175 ಅಂದರೆ 175 ನನಗೆ ಆಗಿಬಿಡುತ್ತೆ, ನೆಕ್ಸ್ಟ್ ರಿಲೀಸ್ ಮಾಡೋಕೆ ಹೋದರೆ ಪರ್ಚೇಸ್ ಮಾಡೋರು ಸಿಗ್ತಾರೆ, ಬಿಸ್ನೆಸ್ ಆಗುತ್ತೆ, ಎಲ್ಲ ನೋಡಿಬಿಡ್ತಾರೆ. ಸೊ ದೇ ಹ್ಯಾವ್ ನೋ ಐಡಿಯಾ. ಇರೋದು ಒಂದು 4-5 ಹೀರೋಸ್ ಮಾತ್ರ ಪರ್ಚೇಸ್ ಆಗೋದು ನಮ್ಮ ಇಂಡಸ್ಟ್ರಿಯಲ್ಲಿ, ಬೇರೆಲ್ಲ ಓನ್ ರಿಲೀಸ್ ಮಾಡಲೇಬೇಕು. ವೆನ್ ಯು ಹ್ಯಾವ್ ಟು ಗೋ ಟು ಓನ್ ರಿಲೀಸ್, ಹಂಗಂತ ಡಿಸ್ಟ್ರಿಬ್ಯೂಟರ್ ಬಂದು ಪರ್ಚೇಸ್ ಮಾಡಲ್ಲ ಯಾರು ಹೊಸಬ್ರು. ಯು ಕ್ಯಾನ್ ಟೇಕ್ ದಟ್ ರಿಸ್ಕ್. ಆ್ಯಂಡ್ ಒನ್ ಥಿಂಗ್ ಐ ಲೈಕ್ ಗುಡ್ ಅಬೌಟ್ ಕಾರ್ತಿಕ್ ಇಸ್ ಹಿ ವಾಚಸ್ ದ ಮೂವಿ ಬಿಫೋರ್ ರಿಲೀಸಿಂಗ್. ಅವ್ರು ನೋಡಿ ಇಷ್ಟ ಆಗಿಲ್ಲ ಅಂದರೆ ರಿಲೀಸ್ ಮಾಡಲ್ಲ ಅವರು, ನನಗೆ ಬೇಡ ಸರ್ ಅಂದ್ಬಿಡ್ತಾರೆ. ಸೊ ಈಸ್ ಬಿನ್ ಕ್ಲಿಯರ್ ವಾಟ್ ಈ ಡಸ್. ಸೊ ಆ ಥರ ದಟ್ ಸಮಥಿಂಗ್ ಗುಡ್ ವಿತ್ ನ್ಯೂ ಕಮರ್ಸ್. ಯಾಕಂದರೆ ಒಳ್ಳೆ ಸಿನಿಮಾ ಇದ್ದರೆ ನಿಲ್ಲಿಸ್ಬೇಕಾಗತ್ತೆ. ಆ ಥರ ಆಗಿ ಈಸ್ ಓಪನ್ ದಿಸ್ KRG ಕನೆಕ್ಷನ್ಸ್ ಅಂತ. ಏನಂದರೆ ಅಡ್ವಾಂಟೇಜು, ಪಬ್ಲಿಸಿಟಿ ಅಂಡರ್ ಒನ್ ರೂಫ್ ವಿತ್ ಅ ಪ್ಯಾಕೇಜ್. ಯೋರ್ ಬಜೆಟ್ ಇಸ್ 10 lakhs ಫಾರ್ ರಿಲೀಸಿಂಗ್. ಆ 10 lakhs ಏನು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿಕೊಡ್ತಾರೆ, ಇಲ್ಲ 50 lakhs. ಬಟ್ ನನ್ನ ಬಿಲೀಫ್ ಏನಂದರೆ ಮಿನಿಮಮ್ 60-70 lakhs ಕೈಯಲ್ಲಿಲ್ಲ ಅಂದರೆ ರಿಲೀಸ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ಥಿಯೇಟ್ರಲ್ಲಿ ಟೆಲಿಕಾಸ್ಟ್ ಆಗಬೇಕಂದ್ರೆ ವಾರಕ್ಕೆ ಒಂದು 10 ಲಕ್ಷ ಇಟ್ಕೋಬೇಕು ಕೈಯಲ್ಲಿ. ಕ್ಯೂಬ್ ಚಾರ್ಜಸ್ಸು, UFO ಚಾರ್ಜಸ್ ಅಂತ. ಅದು ಹೊಸ ಪ್ರೊಡ್ಯೂಸರ್ಸ್ಗೆ ಗೊತ್ತಿರಲ್ಲ ಅವೆಲ್ಲ. ಅವ್ರೇನು ಅನ್ಕೊಳೋದು, ಪೇಪರ್ ಆ್ಯಡ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡೋದು, ಇವಾಗ ಇದು ಖರ್ಚು ಮಾಡಬೇಕಾದ್ರೆ ಥಿಂಕ್ ಆಫ್ ಪೇಪರ್ ಆ್ಯಡ್, TV ಚಾನಲ್, ಸೋಷಿಯಲ್ ಮೀಡಿಯಾ ಪಬ್ಲಿಸಿಟಿ. ಅದು ಬಿಟ್ಟು ಥಿಯೇಟ್ರಲ್ಲಿ ಹೋಗ್ಬೇಕಂದ್ರೂ ದುಡ್ಡು ಕಟ್ಟಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಸಿಂಗಲ್ ಸ್ಕ್ರೀನ್ಸು ರೆಂಟು ಕಟ್ಟಬೇಕಾಗತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಕೊರೋನಾ ಇವಾಗ ಸ್ವಲ್ಪ ಕಮ್ಮಿ ಆಗಿರುತ್ತೆ ಎಲ್ಲ ಥಿಯೇಟರ್ಗಳು ರೆಂಟ್. ಅಡ್ವಾಂಟೇಜ್ ಫಾರ್ ದ ಪ್ರೊಡ್ಯೂಸರ್ಸ್. ನಿಮ್ಮ ಸಿನಿಮಾಗಳು ಬರಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಹೊಸ ಕಲಾವಿದರುಗಳು ತುಂಬ ಅವಕಾಶ ಕೊಡ್ತಾ ಬಂದಿರ, ಅದು ತುಂಬ ಒಳ್ಳೆ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ನೋಡಬೇಕಾದ್ರೆ. ಸೊ ಅದ್ರ ಬಗ್ಗೆ ಏನು ಥಾಟ್ ಪ್ರೊಸೆಸ್ ಇದೆ ನಿಮಗೆ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು? ನನಗೆ ಅದು ಏನೋ ಗೊತ್ತಿಲ್ಲ, ಏನೋ ಒಂದು ಜೋಶ್ ಕೊಡುತ್ತೆ, ಇವತ್ತಿಗೂ ಜೋಶ್ ಕೊಡುತ್ತೆ. ಹೊಸಬರ ಜೊತೆ ಮಾಡ್ಬೇಕು. ಐ ಡೋಂಟ್ ಆರ್ಟಿಸ್ಟ್ ಇದ್ದಾರೆ. ಸಿ ಓನ್ಲಿ ಥಿಂಗ್ ದೇ ಹ್ಯಾವ್ ನಾಟ್ ಮೇಡ್ ದೇ ನೇಮ್ಸ್. ದೊಡ್ಡ ಹೆಸರುಗಳಾಗಿಲ್ಲ. ಸಿ ವೆನ್ ಯು ಡೂ ಮಿನಿಮಲ್ ಇಷ್ಟು ಬಜೆಟ್ ಅನ್ಕೊಂಡು ಮಾಡ್ತಾ ಇರೋವಾಗ ಯು ಶುಡ್ ಆಲ್ವೇಸ್ ಡೂ ಇಟ್ ವಿತ್ ನ್ಯೂ ಕಮರ್ಸ್. ಆದರೆ ರೈಟ್ ಪೀಪಲ್ ಟು ಚೂಸ್ ಆ್ಯಂಡ್ ಅವ್ರಿಗೆ ಸ್ವಲ್ಪ ಗ್ರೂಮ್ ಮಾಡಬೇಕು. ಆ ಟ್ಯಾಲೆಂಟ್ ಡೈರೆಕ್ಟ್ರಲ್ಲಿ ಇರಬೇಕು. ಈ ಸ್ಟಾರ್ ಕಾಸ್ಟಿಂಗ್ ಅಂತ ಸರ್ ಯಾರು ಎಲ್ಲರ ಹತ್ರ ನೋಡಿದ್ರೂ ಖುಷಿ ಆಗಿರ್ಬೋದು, ನಮ್ಮ ಆದಿ ಆಗಿರ್ಬೋದು, ಈ ಕಡೆ ಪೃಥ್ವಿವರ್ ಆಗಿರ್ಬೋದು, ಯಾವ ಸ್ಟಾರ್ ಕಾಸ್ಟ್ ಸ್ವ್ಯಾಪ್ ಮಾಡಿದ್ರೆ ಮ್ಯಾಚೇ ಆಗೋದಿಲ್ಲ, ಅಷ್ಟು ನೀಟಾಗಿ ಆಡಿಷನ್ ಮಾಡಿದರೆ ಗ್ರೂಮ್. ಸಿ ದಟ್ಸ್ ಮೋರ್ ದೆನ್ ಯು ಟೆಲ್ ಒನ್ ಆಕ್ಟರ್ ಕ್ಯಾನ್ ಪರ್ಫಾರ್ಮ್ ಅಲ್ಲ, ಲೆಟ್ ಹಿಮ್ ಲುಕ್ ಹೌಎವರ್. ಇಫ್ ಈಸ್ ಪರ್ಫಾರ್ಮಿಂಗ್ ಎನಿ ರೋಲ್ you give him, he'll kill it. When he kills it,
ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇವನ್ ಬಿಟ್ರೆ ಇನ್ನು ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಅನ್ಸ್ಬಿಡುತ್ತೆ. 100%. ದಟ್ ಇಸ್ ದ ಹೋಲ್ ಪಾಯಿಂಟ್. ಇದೇ ಮೂವಿಯಲ್ಲಿ ಆದಿ ಅವರು ರಮ್ಮ ಹತ್ರ ಅಳ್ಬೇಕಾದ್ರೆ ಅದು ಒಂದು ಸೀನ್ ಐಮ್ ಶೋರ್ ನಿಮ್ಗೆ ತುಂಬ ಜನ ಹೇಳಿರ್ತಾರೆ ಅನ್ಕೊಳ್ತೀನಿ. ನೀವು ನಂಬ್ತಿರೋ ಬಿಡ್ತೀರ ಸರ್, ಎಲ್ರಿಗೂ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಿತ್ತ ನೋಡ್ಬೇಕಾದ್ರೆ. ನಮಗೆ ಅಳ್ಬೇಕು ಅನ್ಸಿತ್ತು, ಅಷ್ಟು ಜೋರಾಗಿ ಅಳೋದು. ಅದು ನಾನು ಕ್ರೆಡಿಟ್ ಒಂದು ನಮ್ಮ ಪೃಥ್ವಿಗೆ ಕೊಟ್ಟರೆ, ಇನ್ನೊಂದು ಡೈರೆಕ್ಟರ್ಗೆ ಕೊಡ್ತೀನಿ. ಯಾಕಂದರೆ ಪೃಥ್ವಿನ ಅಷ್ಟು ಮಟ್ಟಿಗೆ ಗ್ರೂಮ್ ಮಾಡಿರೋದು ಡೈರೆಕ್ಟ್ರು. ಬಿಡಲಿಲ್ಲ, ಟಾರ್ಚರ್ ಕೊಟ್ಟಿದ್ದಾರೆ. ಓಕೆ, ತುಂಬಾ ಗ್ರೂಮ್ ಮಾಡಿದ್ದಾರೆ. ಗ್ರೂಮ್ ಮಾಡಿದ ತಕ್ಷಣ ಆ್ಯಕ್ಟರ್ ಆಗಲ್ಲ ಯಾರು. ದೇ ದೆಮ್ ಸೆಲ್ಫಲ್ಲಿ ಇರಬೇಕು. ನಾನು ಆಗ್ತೀನಿ ಮಾಡ್ತೀನಿ ಅನ್ನೋ ಒಂದು ಇಲ್ಲ ಅಂದರೆ ಪೃಥ್ವಿ ಆಲ್ಸೋ ಕಾಂಟ್ ಬಿ ದೇರ್. ಸೊ ಈಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಅ ಲಾಟ್, ವೇರ್ ಡೈರೆಕ್ಟರ್ ಇಸ್ ಗ್ರೂಮ್ಡ್ ಹಿಮ್ ಟು ದ ರೈಟ್ ವೇ. ಈ ಪ್ರಾಸೆಸ್ ಆಲ್ಮೋಸ್ಟ್ ಐ ಥಿಂಕ್ 3-4 ವರ್ಷ ಆಯ್ತು ಅಂತ ಹೇಳಿದ್ರು. 4 ವರ್ಷ ಆಯ್ತು. ಬೇಸಿಕ್ಲಿ 6-5 ರಿಲೀಸ್ ಆಗಿದ್ದು 2013 ನವಂಬರಲ್ಲಿ. ಆವತ್ತಿಂದ ಅರ್ಥ ಮಾಡ್ಕೊಳ್ಳಿ 2020 7 years ಲಿಟ್ರಲಿ. ಕತೆ, ಡೈರೆಕ್ಷನ್ನು, ರಿಲೀಸ್ ಎಲ್ಲ 7 years ಆಗಿದೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಎಸ್ಪೆಷಲಾಗಿ ಸಿನಿಮಾದಲ್ಲಿ ನಾವು 4-5 ಸಾಂಗ್ ಆದರೂ ಹಾಕಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಸಾಂಗ್ಗಳೆಲ್ಲ ಒಂದು ಏನೋ ಸೋಲ್ ಆಫ್ ದಿ ಅಂತ ಒಂದು ಝಲಕ್ ಥರ ಬಿಟ್ಟಿದ್ದಾರೆ. ಅದೇ ಒಂಥರ ದೊಡ್ಡ ಹಿಟ್ ಆಗಿಬಿಟ್ಟಿದೆ. ಹೌದು, ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲ OTTಗೆ ಬಂದ್ಮೇಲೆ ಹಿಟ್ ಆಗಿದೆ, ಎಲ್ಲ ಕಾಣಿಸ್ಕೊಂತಾ ಇರೋದು. OTT ಪ್ಲಾಟ್ಫಾರ್ಮ್ ಬರಬೇಕಾದ್ರೆ ಸೊ ತುಂಬ ಜನಗಳಿಗೆ ಗೊತ್ತಿಲ್ಲ ಅದು. OTT ಪ್ಲಾಟ್ಫಾರ್ಮ್ ಬಂದಾದ್ಮೇಲೆ ಅಮೆಝಾನ್ ಪ್ರೈಮ್ ಆಗಿರ್ಬೋದು ಅಥವಾ ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇನ್ಯಾವುದಾಗಿರ್ಬೋದು, ಇದಕ್ಕೆ ಬಂದಾದ್ಮೇಲೆ ಯಾವ ಥರ ಬಿಸ್ನೆಸ್ ಆಗುತ್ತೆ, ಯಾವ ಥರ ಪ್ರೊಡ್ಯೂಸರ್ಗೆ ಒಂಥರ ಆಸರೆ ಆಗುತ್ತೆ. ಒಂದು OTT ಇಟ್ಸ್ ಅ ಮಸ್ಟ್, ಬೇಕು. ಬಟ್ ನಾಟ್ ವಿದೌಟ್ ಥಿಯೇಟರ್ ಯಾರ್. ನಾವು ಇವಾಗ ಎಷ್ಟೇ ಪಿಕ್ಚರ್ಗಳು ಬರಲಿ OTTಯಲ್ಲಿ ಒಬ್ಬರೇ ಕೂತ್ಕೊಂಡು ನೋಡ್ತೀವಿ, ಏನಾದರೂ ಮಜಾ ಬರುತ್ತಾ? ಅದೇ ಥಿಯೇಟ್ರಿಗೆ ಹೋಗಿ ಒಂದು 200-300 ಜನ ಇದ್ರೆ ಅಂದರೆ ವಿಸಲ್ಗಳು ಬೀಳುತ್ತೆ, ಕಿಚ್ಚಾಡ್ತಾರೆ. ದಟ್ ಫನ್ ಇಸ್ ಡಿಫ್ರೆಂಟ್ ಆಫ್ ಬೈಯಿಂಗ್ ಅ ಪಾಪ್ಕಾರ್ನ್, ಹ್ಯಾವಿಂಗ್ ಅ ಪೆಪ್ಸಿ ಇನ್ ಹ್ಯಾಂಡ್ ಅಂಡ್ ಸಿಟ್ಟಿಂಗ್ ಇನ್ ವಾಚಿಂಗ್ ವಿತ್ ಎವ್ರಿ ಒನ್. ಐ ಅಗ್ರಿ ಸರ್. OTT ಇವಾಗ ಎಕ್ಸಾಂಪಲ್ ರೀಸೆಂಟಾಗಿ ಫ್ರೆಂಚ್ ಬಿರಿಯಾನಿ ಬಂತು. ನೋ ಒನ್ ಇಸ್ ಟೇಕನ್ ಇಟ್ ದಟ್ ವಾವ್ ಅ ಮೂವಿ ಅಂತ. ಸದ್ಯಕ್ಕೆ ಏನು ಕಂಟೆಂಟ್ ಇಲ್ಲ, ಕನ್ನಡದಲ್ಲಿ ಬಂದಿದೆ ಒಂದು ಪಿಕ್ಚರ್ ನೋಡಿ. ಅದೇ ಫ್ರೆಂಚ್ ಬಿರಿಯಾನಿ, ಇಫ್ ಇಟ್ ವಾಸ್ ಇನ್ ಥಿಯೇಟರ್, people would have whistled. Advantages that comedy would have worked better in a theater. ಸೋಲಾಗಿ ನೋಡಿದ್ರೆ ನಾವು ನಗೋಕ್ ಆಗಲ್ಲ. ಸೋಲಾಗಿ ಸೀರಿಯಸ್ ಆಗಿ ನೋಡ್ತೀವಿ. And you same thing, you watch it in a theater, you'll have fun when you go in a group and watch it. And ಯಾವತ್ತಿಗಿದ್ರು ಸಿನಿಮಾ, it has to be in theater only, not OTT is next. See, you say you have elderly people who don't want to. For those people, yeah, you go put it in OTT, let them watch it at home. ಹೊಸ ನಿರ್ಮಾಪಕರು ಏನಾದರೂ ಒಂದು ಸಿನಿಮಾ ಮಾಡಬೇಕಂತ ಅನ್ಕೊಂಡು ಬಂದರೆ ಇಂಡಸ್ಟ್ರಿಗೆ, ಅವ್ರಿಗೇನು ಅನುಭವ ಇಲ್ಲ ಅಂಥ ಹೊಸಬರಿಗೆ, ನ್ಯೂ ಕಮರ್ಸ್ ಪ್ರೊಡ್ಯೂಸರ್ಸ್ಗೆ ನಿಮ್ದೊಂದು ಅಡ್ವೈಸ್ ಬೇಕು ಅಂತ ಅಂದರೆ ಏನು ಹೇಳ್ಬೋದು ಅವ್ರಿಗೆ ನೀವು? ಅಡ್ವೈಸ್ ಏನೂ ಇಲ್ಲ. ಕತೆ ಜಡ್ಜ್ಮೆಂಟ್ ಎವ್ರಿ ಇಂಡಿವಿಜುವಲ್. ಓಕೆ, ಅದು ಹೊಸಬನೂ ಸೂಪರಾಗಿ ಜಡ್ಜ್ ಮಾಡ್ಬೋದು, ಇಲ್ಲ ಹಲಬ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಕೆಟ್ಟದಾಗಿ ಜಡ್ಜ್ ಮಾಡ್ಬೋದು. ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ನಿಜ. ಇಟ್ಸ್ ಆಫ್ಟರ್ ಕಮಿಂಗ್ ಔಟ್ ಓನ್ಲಿ ಆ್ಯಂಡ್ ವಾಟ್ ಡೈರೆಕ್ಟರ್ ಮೇಕ್ಸ್. ಕರೆಕ್ಟ್. ಇಟ್ಸ್ ಇಂಡಿವಿಜುವಲ್ಸ್, ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಎವ್ರಿ ಡೈರೆಕ್ಟರ್ ಹ್ಯಾಸ್ ಇಸ್ ಓನ್ ವೇ ಆಫ್ ಥಿಂಕಿಂಗ್, ಎವ್ರಿ ಪ್ರೊಡ್ಯೂಸರ್ ಹ್ಯಾಸ್ ಇಸ್ ಓನ್ ವೇ ಆಫ್ ಥಿಂಕಿಂಗ್. ಬಟ್ ಒಂದೊಂದು ಪಿಕ್ಚರ್ ಮಾಡಿದ್ಮೇಲೆ ಫಸ್ಟ್ ಥಿಂಗ್ ಪ್ರೊಡ್ಯೂಸರ್ ಶುಡ್ ನೋ ಅಂದರೆ, ಶೂಟಿಂಗ್ ಮಾಡಿಬಿಟ್ಟು ಪಿಕ್ಚರ್ ರೆಡಿ ಆದರೆ ಫಸ್ಟ್ ಕಾಪಿ ಆಗಿಲ್ಲ, ನಿನ್ನ ಬಿಸ್ನೆಸ್ ಆಗಲ್ಲ. ರಿಲೀಸ್ ಆಗಬೇಕಂದ್ರೆ ಕೈಯಲ್ಲಿ ಕಮ್ಮಿ ಅಂದರೂ 50 ಲಕ್ಷ ಕೈಯಲ್ಲಿ ಇಟ್ಕೊಳ್ಳಿ ರಿಲೀಸ್ಗಂತ. ಪೋಸ್ಟ್ ಪ್ರೊಡಕ್ಷನ್ ಮುಗ್ದಾದ ಮೇಲೆ ನಿನ್ನ ಫಸ್ಟ್ ಕಾಪಿ ಪಿಕ್ಚರ್ ರೆಡಿ ಇದೆ, ಇನ್ನು ರಿಲೀಸ್ ಮಾಡ್ಬೋದು ಅಂದರೆ ಕೈಯಲ್ಲಿ 50 ಲಕ್ಷ ಇಟ್ಕೊಳ್ಳಿ. ಇಲ್ಲ ಅಂದರೆ ರಿಲೀಸ್ ಮಾಡಿದ್ರೂ ಒಳ್ಳೆ ಪಿಕ್ಚರ್ ಇದ್ರೂ ಕಾಣಿಸ್ಕೊಳಲ್ಲ. ದಟ್ಸ್ ಅ ಪ್ರಾಬ್ಲಮ್. ಪ್ಲೀಸ್ ಪಬ್ಲಿಸಿಟಿ. ಏನು ಸ್ಟ್ರಾಟಜಿ ಸರ್ ಇವಾಗ ಮೂವಿನ ಪಬ್ಲಿಸಿಟಿ ಮಾಡಬೇಕಾದ್ರೆ ಏನೇನು ಸ್ಟ್ರಾಟಜಿಗಳು ನೀವು ಮಾಡಿದ್ರಿ ಅಂತ? ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಥಿಯೇಟರ್ಕಲ್ಲಿ ವರ್ಕ್ ಆಗಿಲ್ಲ. ಎಷ್ಟು OTTಯಲ್ಲಿ ಸೂಪರ್ ಹಿಟ್ ಆಗಿದೆ. Probably I would have felt maybe a couple of songs in the movie would have dragged the audience to the theater. Maybe. ಗೊತ್ತಿಲ್ಲ. ಅದು ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ ಫಸ್ಟಿಂದ. ಬಟ್ ಸಮ್ವೇರ್ ಸಮಥಿಂಗ್ ವುಡ್ ಬಿ ರಾಂಗ್ ಫ್ರಮ್ ಅಸ್ ಆಲ್ಸೋ. ಇಲ್ಲ ಟೈಟ್ಲೇ ರಾಂಗ್ ಆಗಿರ್ಬೋದು, ದಿಯಾ ಅಂತ. ಎಲ್ಲ ಹಿಂದಿ ಪಿಕ್ಚರ್ ಏನೋ ಹಿಂದಿ ಪಿಕ್ಚರ್ ದಿಯಾ ಅಂತ ಹಾಕಿದ್ದಾರೆ, ಇಲ್ಲ ಹಿಂದಿ ಡಬ್ ಪಿಕ್ಚರ್ ಅನ್ಕೊಂಡಿದ್ದಾರೆ ಸ್ವಲ್ಪ ಜನ. ಸೊ ಲಾಟ್ ಆಫ್ ದ ಲೂಪ್ ಹೋಲ್ಸ್ ಇದೆ. ಎವ್ರಿಥಿಂಗ್ ವಿಲ್ ಮ್ಯಾಟರ್, ಯೋರ್ ಟೈಟಲ್, ಯೋರ್ ಪೋಸ್ಟರ್ ಡಿಸೈನ್. ಸೊ ಪ್ರೊಡ್ಯೂಸರ್ ಬಂದಾಗ ಪಿಕ್ಚರ್ ಮಾಡ್ತೀರಾ, ರಿಲೀಸು ಮಾಡಿ ದಯವಿಟ್ಟು. ಒಂದು 50-60 ಲಕ್ಷ ಖರ್ಚು ಮಾಡಿ ರಿಲೀಸ್ಗೆ, ಇಲ್ಲಾಂದರೆ ಮಾಡೋ. ಸೊ ದಿಸ್ ಇಸ್ ಯುವರ್ ಅಡ್ವೈಸ್? ಸಿಂಪಲ್, ಬಿಕಾಸ್ ಎವ್ರಿ ಪ್ರೊಡ್ಯೂಸರ್ ಇಸ್ ಹ್ಯಾವಿಂಗ್ ದಟ್ ಪ್ರಾಬ್ಲಮ್. ಫಸ್ಟ್ ಕಾಪಿನೇ ಲೆಕ್ಕ ಇಟ್ಕೊಂಡಿರ್ತಾರೆ. ಅದು 175 ಫಸ್ಟ್ ಕಾಪಿ ಅಂದರೆ ಅದು 2 ಆಗಿಬಿಡುತ್ತೆ. 25 ಲಕ್ಷ ಗ್ಯಾರಂಟಿ ಜಾಸ್ತಿ. ಅದಾದಮೇಲೆ ಇನ್ನೊಂದು 50 ಲಕ್ಷ ರಿಲೀಸ್ಗೆ ಮಿನಿಮಮ್. ಇವಾಗ ಕೃಷ್ಣ ಚೈತನ್ಯ ಅವರು ಪ್ರೊಡ್ಯೂಸರ್ ಆಗಿರಲಿಲ್ಲ ಅಂದರೆ ವಾಟ್ ಯು ವುಡ್ ಲೈಕ್ ಟು ಸಿ ಯೋರ್ ಸೆಲ್ಫ್ ಆಸ್ ಅನ್ ಆಕ್ಟರ್ ಆರ್ ಡೈರೆಕ್ಟರ್? ನೋ, ನನ್ ಆಫ್ ದ ಬೋತ್. Because that's not my cup of tea.
ಪ್ರೊಡ್ಯೂಸರ್ ಆಗಿಲ್ಲ ಅಂದರೆ ಇಂಡಸ್ಟ್ರಿಯಲ್ಲೇ ಇರ್ತಾ ಇರಲಿಲ್ಲ ಫಸ್ಟ್ ಥಿಂಗು. ಐ ವುಡ್ ಬೀನ್ ಇನ್ ಮೈ ಓನ್ ಬಿಸ್ನೆಸ್ ಆ್ಯಂಡ್ ಅದು ಇದು ನೋಡ್ಕೊಂಡಿರ್ತಾ ಇದ್ದೆ. ಓಕೆ, ಸೊ ಡೈರೆಕ್ಷನ್ ಇಷ್ಟ ಇಲ್ಲ, ಆ್ಯಕ್ಟಿಂಗ್ ಇಷ್ಟ ಇಲ್ಲ, ನಮಗೆ ಬರೋದೇ ನಾವು ಮಾಡಬೇಕು. ಬರದೇ ಇರೋದು ಕೈ ಹಾಕ್ಬಿಟ್ಟು ಇವಾಗ ನನಗೆ ಹೆಸರು ಬರುತ್ತೆ ಒಂದು ಆ್ಯಕ್ಟರಾಗಿ ಕಾಣಿಸ್ಕೊಂಡ್ಬಿಡ್ತೀನಿ ಅಂದರೆ ವಿದೌಟ್ ನೋಯಿಂಗ್ ಆ್ಯಕ್ಟಿಂಗ್ ಎಷ್ಟೇ ಹೋಗಿ ಟ್ರೈನಿಂಗ್ ತೊಗೊಂಡ್ರು ನಾನು ಹೋಗಿ ಪರ್ಫಾರ್ಮ್ ಮಾಡಿಬಿಡ್ತೀನಿ ಅಂದರೆ ಯಾರು ಡೈಜೆಸ್ಟ್ ಮಾಡಲ್ಲ, ಬೈತಾರೆ. ಇವ್ನಿಗೆ ಬೇಕಾ ಮುಚ್ಕೊಂಡು ಇವ್ನು ಕೆಲಸ ಮಾಡ್ಬೋದಲ್ಲ. ನಿಜ ಸರ್. ಸೊ ಈಗ ಕೃಷ್ಣ ಸರ್ ಅವ್ರದ್ದು ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನು ಸರ್? ಸದ್ಯಕ್ಕೆ ಮನೆ ನಂಬರ್ 13 ಅಂತ ತಮಿಳ್ ಪಿಕ್ಚರ್ ಒಂದು ರೆಡಿ ಇದೆ. ಮನೆ ನಂಬರ್ 13. ಹಾಂ, ತಮಿಳು. ಪದ್ಮುನಾ ನಂಬರ್ ವೀಡು ಫಾರ್ ತಮಿಳ್, ಇಫ್ ಇಟ್ ನೇಮ್ ದಟ್ ಪದ್ಮುನಾ ನಂಬರ್ ವೀಡು. ಆ್ಯಂಡ್ ದೇರ್ಸ್ ಒನ್ P5 ಅಂತ ಸೈಕೋಪಾತ್ ಕಿಲ್ಲರ್ ಮೂವಿ ಒಂದು ರೆಡಿ ಇದೆ. P5 ಓಕೆ, ಅದು ತಮಿಳಲ್ಲೂ ಮತ್ತು ಕನ್ನಡದಲ್ಲೂ ಬರ್ತಾ ಇದೆ? ಇಲ್ಲ, ಇದು ಕನ್ನಡ. P5 ಮಾತ್ರ ಕನ್ನಡ. ಆಮೇಲೆ ಇನ್ನೊಂದು ಕನ್ನಡದಲ್ಲಿ ಇನ್ನೊಂದು ಹಾರರ್ ರೆಡಿ ಇದೆ. ಇಷ್ಟಲ್ಲೇ ಟೈಟಲ್ ಮಾಡಿ. ಸೊ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇದೆ, ವೇರ್ ಇಸ್ ಕರ್ವಾ 2 ಅಂತ. ಯಾಕೆ ಹಂಗೆ ಸ್ಕಿಪ್ ಮಾಡಿದ್ದೀರಾ? ಯಾಕಂದ್ರೆ ಈ ಕತೆ ಕಂಟಿನ್ಯೂ ಆಗುತ್ತೆ. ಕರ್ವಾ 2 ಕರ್ವಾ 1ಗೆ ಲಿಂಕ್ ಆಗುತ್ತೆ. ಓಕೆ, ಕತೆ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಬರ್ಕೊಡ್ತೀನಿ, ಇಟ್ ಬಿ ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವೀಸ್ ಇನ್ ಇಂಡಿಯನ್ ಸಿನಿಮಾ, ನಾಟ್ ಕನ್ನಡ, ಇಂಡಿಯನ್ ಆರ್ ಮೇ ಬಿ ವರ್ಲ್ಡ್ ವೈಡ್ ಆಲ್ಸೋ. ವಾವ್, ಅಷ್ಟು ಗ್ಯಾರಂಟಿ. ದಟ್ಸ್ ಅ ಬಿಗ್ ಅನೌನ್ಸ್ಮೆಂಟ್. ಗ್ಯಾರಂಟಿ ಕೊಡ್ತೀನಿ. ಕರ್ವಾ 3. ಸೊ ಯಾರು ಹೇಳಿದ್ದಾರೆ ಸರ್ ಕರ್ವಾ 3 ಮೇನ್ ಲೀಡ್ಸ್? ಮೇನ್ ಲೀಡ್ಸ್ ತಿಲಕ್ ವಿಲ್ ಕಂಟಿನ್ಯೂ. ಮೇಘನಾ ಗಾಂವ್ಕರ್ ಇಸ್ ಜಾಯಿಂಟ್. ರೋಹಿತ್ ಅವರು ಇಲ್ಲಿ ಜಾಯ್ನ್ ಆಗಲ್ಲ, ಅದೊಂದು ಲಿಂಕ್ ಸೀಕ್ರೆಟ್, ಅದು ಸರ್ಪ್ರೈಸ್ ಕೊಡ್ತೀನಿ. ಓಕೆ. ಆಮೇಲೆ ವಿಜಯ್ ಚಂದು ವಿಲ್ ಕಂಟಿನ್ಯೂ ಇನ್ ದಿಸ್. ಓಕೆ, ಬಿಕಾಸ್ ದ ಲಿಂಕ್ ಕಂಟಿನ್ಯೂಸ್ ಫ್ರಮ್ ದ ಅರ್ಲಿಯರ್ ಪಾರ್ಟ್. ಸೊ ಒನ್ ಮೋರ್ ಮೇಜರ್ ಕ್ಯಾರೆಕ್ಟರ್ ಇದೆ, ಸ್ಟಿಲ್ ಯೆಟ್ ಟು ಫೈನಲೈಸ್ ಆನ್ ದಟ್. ಒಂದು ಮೇಜರ್ ಕ್ಯಾರೆಕ್ಟರ್ ಆ್ಯಂಡ್ ಒನ್ ಮೋರ್ ಫೀಮೇಲ್ ಆರ್ಟಿಸ್ಟ್ ಇದ್ದಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಪ್ರಾಬ್ಲಿ ಆಸ್ ಗುಡ್ ಆಸ್ ಅ ಟೈಟಲ್ ಕ್ಯಾರೆಕ್ಟರ್ ಅನ್ಬೋದು. ಟೈಟಲ್ ಇಡೋಕ್ಕಾಗಲ್ಲ ಇವಾಗ ಕರ್ವಾ 3 ಅಂತ ಇಟ್ಟಿರೋದ್ರಿಂದ. ಸೊ ವಿಲ್ ಗೆಟ್ ಸಮ್ ನ್ಯೂ ಗರ್ಲ್ ಫಾರ್ ದಟ್. ಓಕೆ. ಸಿನಿಮಾ ರಂಗದಲ್ಲಿ, ನಮ್ಮ ಚಿತ್ರರಂಗದಲ್ಲಿ ಕೆಲವೊಂದು ವಿಷಯಗಳು ನಡೆಯುತ್ತೆ, ಅದು ಜನಗಳಿಗೆ ಗೊತ್ತಾಗೋದಿಲ್ಲ. ಆ ಥರದ್ದು ಯಾವುದಾದ್ರೂ ಯು ವಾಂಟ್ ಟು ಟೆಲ್ ಪೀಪಲ್? ತುಂಬ ಜನ ಕಲಾವಿದರು ಬರ್ತಾರೆ, ಹೊಸಬ್ರು, ಅವ್ರಿಗೇನು ಗೊತ್ತಿರಲ್ಲ. ತುಂಬ ಜನ ಪ್ರೊಡ್ಯೂಸರ್ ಆಗಲಿ, ತುಂಬ ಜನ ನಿರ್ದೇಶಕರಾಗಲಿ, ಸಿನಿಮಾ ರಂಗದಲ್ಲಿ ಒಂದು ರಿಯಾಲಿಟಿ ಒಂದು ಇರುತ್ತೆ, ದ ಬಿಟರ್ ಟ್ರೂತ್ ಅಂತ. ಅದು ತುಂಬ ಜನಕ್ಕೆ ಗೊತ್ತಾಗಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ಆರ್ಟಿಸ್ಟ್ಗಳಿಗೆ ಹೇಳ್ಬೇಕು, ಆರ್ಟಿಸ್ಟ್ಗಳಿಗೆ ನಾಟ್ ಹೂ ಆರ್ ಪ್ರೆಸೆಂಟ್ ಆರ್ ದೇರ್ ಅಂತ. ಹೊಸಬ್ರು ನನಗೆ ಸುಮಾರು ಜನ ಮೆಸೇಜ್ಗಳು ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಪೇಜಸಲ್ಲಿ. ಸರ್, ಐ ವಾಂಟ್ ಟು ಬಿಕಮ್ ಆ್ಯಕ್ಟರ್, ಐ ಫಿನಿಶ್ ಮೈ ಡಿಗ್ರಿ ಆಗಿದ ತಕ್ಷಣ ನೀನು ಆ್ಯಕ್ಟರ್ ಆಗೋಂಗಿದ್ರೆ, ನೀನೇನು ಮಾಡೋಂಗಿದ್ರೆ ನಾನೇ ಸೂಪರ್ ಹೀರೋ ಆಗ್ತೀನಲ್ವಾ, ಅವ್ರನ್ನ ಯಾಕೆ ಮಾಡ್ತೀನಿ? ಯು ಶುಡ್ ಹ್ಯಾವ್ ಸಮಥಿಂಗ್. ಆ್ಯಕ್ಟಿಂಗ್ ಸ್ವಲ್ಪ ಆದರೂ ಕಲಿಬೇಕು, ಪ್ರಯತ್ನ ಮಾಡಬೇಕು ಮನೆಯಲ್ಲೇ. ಯು ಸ್ಟಾರ್ಟ್ ಟ್ರೈಂಗ್ ಸಮ್ ಸೀನ್ಸ್ ವಾಟ್ ಯು ಸಿ ಇನ್ ದ ಮೂವಿ. ಯು ಶುಡ್ ನೋ ಆ್ಯಕ್ಟಿಂಗ್. ಬಂದ್ಬಿಟ್ಟು ನಾನು ಆ್ಯಕ್ಟರ್ ಅಂದ್ಬಿಟ್ಟು ಬಂದ್ಬಿಟ್ಟು ಯಾರನ್ನೂ ಆ್ಯಕ್ಟರ್ ಮಾಡಲ್ಲ. ಇಟ್ಸ್ ಯೋರ್ ಟ್ಯಾಲೆಂಟ್, ಯು ಕ್ಯಾನ್ ಬಿಕಮ್ ಆ್ಯಕ್ಟರ್. ನಿನ್ನಲ್ಲಿ ಅದರಲ್ಲಿದ್ದರೆ ಆಟೋಮೆಟಿಕ್ ಆಗ್ತೀಯ. ನನಗೆ ಮೆಸೇಜ್ ಹಾಕಿದ್ದೋ ಇಲ್ಲ ಯಾರಿಗೋ ಮೆಸೇಜ್ ಹಾಕ್ಬಿಟ್ಟ ತಕ್ಷಣ ನೀನು ತೊಗೊಂಡು ಆರ್ಟಿಸ್ಟ್ ಮಾಡಲ್ಲ. ಸೇಮ್ ಥಿಂಗ್ ವಿತ್ ಅ ಗರ್ಲ್ ಆರ್ ಸೇಮ್ ಥಿಂಗ್ ವಿತ್ ಅ ಗೈ. ಓಕೆ ಸರ್, ಈಗ ಅಶೋಕ್ ಸರ್ ಬಗ್ಗೆ, ಹಾಗೆ ನಮ್ಮ ಅದ್ಭುತ ಕಲಾವಿದರು ಪೃಥ್ವಿ, ದೀಕ್ಷಿತ್ ಹಾಗೂ ಖುಷಿಯವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಶೋಕ ನಾನೇನು ಮಾತಾಡೋಂಗಿಲ್ಲ ಅವನ ಬಗ್ಗೆ, ಯಾಕಂದರೆ ನಾವು ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ 3 ವರ್ಷ ಸಿಟಿ ಬ್ಯಾಂಕಲ್ಲಿ. ಸೊ ಅವ್ರ ಜರ್ನಿ ಕ್ಯಾರೀಸ್ ಮೋರ್ ದೆನ್ 20 years ನಾವು. 2004ಇಂದ ಇಬ್ಬರು ಇಂಜಿನಿಯರಿಂಗ್ ಮುಗಿಸಿ ಒಟ್ಟಿಗೆ ಕೆಲಸ ಸೇರಿದ್ದೀವಿ. ಸೊ ಯಾಕೆಂದರೆ ಈ ಸ್ಟ್ರಗಲ್ ನಿಂದ ಇನ್ಶಿಯಲ್ ಡೇಸ್, ನೋ ಡೌಟ್. ಈ ಟ್ರೈ ಟು ಗೆಟ್ ಅ ಪ್ರೊಡ್ಯೂಸರ್, ಯಾರೂ ಸಿಗದೆ ಇರೋದ್ರಿಂದ ಭಯ ನೀವೇ ಮಾಡಿಬಿಡಿ, ಯಾರು ಆಗ್ತಾಯಿಲ್ಲ ಭಯ ಯಾರ ಹತ್ರ ಅಂತ, ಹಂಗಾಗಿ ಬಂದಿರೋದು. ಸೊ ಅಶೋಕ ಏನೇ ಹೇಳಿದ್ರು ನಾನು ತಲೆ ಕೆಡ್ಸ್ಕೊತಾ ಇಲ್ಲ, ಯಾಕಂದರೆ ಅಶೋಕ ಇಲ್ಲ ಅಂದರೆ ನಾನು ಎಂಟರ್ ಆಗ್ತಾ ಇರಲಿಲ್ಲ ಇಂಡಸ್ಟ್ರಿಯಾಗಿ, ಅಷ್ಟು ಮಾತ್ರ ಗ್ಯಾರಂಟಿ. ದಟ್ ಇಸ್ ಫಾರ್ ಶೋರ್. ಮತ್ತು ನಮ್ಮ ಕಲಾವಿದ್ರ ಬಗ್ಗೆ ದೇ ಆರ್ ಸ್ವೀಟ್. ಎಲ್ಲರೂ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀವಿ ಇವಾಗ. ಪೃಥ್ವಿ ಆಗಲಿ, ದೀಕ್ಷಿತ್ ಆಗಲಿ, ಖುಷಿ ಆಗಲಿ, ಇವಾಗ ಯಾವ ಮಟ್ಟಿಗಿದ್ದೀವಿ ಅಂದರೆ ಅವ್ರೇನೇ ಮಾಡಿದ್ರು ನಾನೇನೇ ಮಾಡಿದ್ರು ಡಿಸ್ಕಸ್ ಮಾಡ್ತಾ ಇದ್ವಿ. ಹೌದು, that is so sweet. That's become like that. That's obvious. Once you do a movie, it's good or bad. Once you're teamed up, you'll automatically start discussing everything with you. ಒಂದು ಬಾಂಡಿಂಗ್ ಆಗ್ಬಿಡುತ್ತೆ ಆ ಥರ. ಸೊ ತುಂಬ ಜನಗಳಿಗೆ ಒಂದು ಕುತೂಹಲ ಇದೆ. ಇನ್ಫ್ಯಾಕ್ಟ್ ನಾನೇ ನಿಮ್ಗೆ ಫೋನಲ್ಲಿ ಕೇಳಿದ್ದು, ಈಗ ದಿಯಾದಲ್ಲಿ ಕ್ಲೈಮ್ಯಾಕ್ಸ್ ಏನಾಗ್ತದೆ ಎಲ್ಲರಿಗೂ ಗೊತ್ತು. ಅದು ಅಂದರೆ ಏನಾದ್ರು ಇಟ್ಕೊಂಡು ದಿಯಾ 2 ಏನಾದ್ರು ಬರೋ ಸಾಧ್ಯತೆಗಳಿದೆಯಾ ಅಥವಾ ಹೇಗೆ ಅಂತ? ಸರ್, ಎಲ್ಲರಿಗೂ ಅದೇ ಆಸೆ ಇದೆ. ಎಕ್ಸಾಂಪಲ್ ನಾವು ಪಾಸ್ಟಲ್ಲೂ ನೋಡಿದ್ದೀವಿ, ಏನೋ ಒಂದು ಇಟ್ಕೊಂಡು ಪಾರ್ಟ್ 2 ಬರೋದು. ಅದು ಪಾರ್ಟ್ 2 ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ನಮ್ಗೆ ದುಡ್ಡು ಓಪನಿಂಗ್ ಸಿಕ್ಕುತ್ತೆ, ದುಡ್ಡು ಬರುತ್ತೆ ಅಂತ ಪಾರ್ಟ್ 2 ಮಾಡ್ದಂಗೆ ಇರುತ್ತೆ. ಆ ಲೆವೆಲ್ಗೆ ಸಿನಿಮಾ ಬರಲ್ಲ. ಅದಕ್ಕಂತ ಅದನ್ನು ಬೀಟ್ ಮಾಡೋ ಸಿನಿಮಾ ಮಾಡೋಕ್ಕಾಗತ್ತಾ? ಮಾಡೋಣ. ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ಎಲ್ಲಿ. ದೇಶದೆಲ್ಲೆಡೆ ತುಂಬಾ ಹಿಟ್ ಆಗಿದೆ, ಎಲ್ಲರೂ ನೋಡಿದ್ದಾರೆ, ಎಲ್ಲ ಭಾಷೆದವ್ರು ನೋಡಿದ್ದಾರೆ ಸಬ್ ಟೈಟಲಲ್ಲಿ. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ, ಬೇರೆ ಭಾಷೆದಲ್ಲಿ ಏನಾದರೂ ರೀಮೇಕ್ ಡಬ್ಬಿಂಗ್ ಏನಾದರೂ ಆಗ್ತಿದೆಯಾ? ತೆಲುಗಲ್ಲಿ ಡಬ್ಬಿಂಗ್ ಆಗ್ತಾ ಇದೆ. ಓಕೆ. ಆಲ್ರೆಡಿ ಸಮ್ವನ್ RKNLM ಅಂತಿದ್ದಾರೆ US ಇಂದ, ಅವ್ರಿಗೆ ಇಸ್ಕೊಂಡು ಅಲ್ಲಿಂದ ರೆಡಿ ಮಾಡಿ ಬರ್ತಾವ್ರೆ. ನೆಕ್ಸ್ಟ್ ತಮಿಳಲ್ಲಿ ರೀಮೇಕ್ ದೇ ವರ್ಕಿಂಗ್ ಆನ್ ಇಟ್ ಫಾರ್. ವಾವ್, ರೈಟ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ? ರೈಟ್ಸ್ ಕೊಟ್ಟಿದ್ದೀನಿ ತಮಿಳಲ್ಲಿ. ವಿಶ್ ಆಲ್ ದಿ ಬೆಸ್ಟ್ ಸರ್. ತುಂಬ ಅದ್ಭುತವಾಗಿ ಮೂಡ್ ಬರಲಿ ಅಲ್ಲೂ ಕೂಡ. ತುಂಬ ಯಶಸ್ಸಾಗಲಿ. ದಟ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್. ನೀವು ಮಾಡೋದ್ರಲ್ಲಿ ಡೌಟ್ ಇದ್ರೆ ನಮ್ಮ ಡೈರೆಕ್ಟರ್ನೇ ಕೊಡ್ತೀನಿ, ಕ್ವಾಲಿಟಿಯಾಗಿ ಮಾಡಿ ಮಾಡೋದ್ರ ಅಂತ ಹೇಳಿ.
ಸೊ ಇವಾಗ ಅಲ್ಲೂ ಅಶೋಕ್ ಅವರೇ ಮಾಡ್ತಾ ಇದ್ದಾರಾ? ಇಲ್ಲ, ಇನ್ನೂ ಏನಿದೆ, ಇನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಏನೂ ಇಲ್ಲ. ಅವ್ರ ಸರ್, ಕೊನೆಯದಾಗಿ ದಿಯಾ ಚಿತ್ರಣ ಇಷ್ಟೊಂದು ಅದ್ಭುತವಾಗಿ ಮೂಡ್ ಬಂದಿದೆ. ಕರ್ನಾಟಕ ಜನ ಪ್ರತಿಯೊಬ್ಬರು ಈ ಸಿನಿಮಾನ ಇಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಬೇರೆ ಬೇರೆ ಭಾಷೆಗಳಲ್ಲೆಲ್ಲ ನೋಡಿದ್ದಾರೆ. ಸೊ ವೀಕ್ಷಕರಿಗೆ ಒಬ್ಬ ನಿರ್ಮಾಪಕರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಒಂದು ದೊಡ್ಡ ಟ್ಯಾಂಕ್ಸ್ ಹೇಳ್ಬೇಕು ಎಲ್ಲರಿಗೂ. ಆಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವಿಲ್ಲ ಅಂದರೆ ವಿ ಕ್ಯಾನ್ ಸರ್ವೈವ್. ಒಂದು ಹೇಳ್ತೀನಿ, ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಯು ಆಲ್ ವಾಚ್ಡ್ ಇಟ್ ಇನ್ OTT. It's not only about only our Kannada audience. Special thanks to them because everyone watched it and wrote in their social media pages. ಒಂದು ಸಾಂಗು ಒಂದು ಲೆವೆಲ್ಗೆ ಹೋಗಿದೆ ಇವಾಗ. ಆ್ಯಂಡ್ ಬಿಕಾಸ್ ಆಫ್ ದೇರ್ ರೀಚ್ ಓನ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಂದ ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಗೊತ್ತಾಗಿ ನೋಡ್ತಾ ಇದ್ದಾರೆ. ಸೊ ಅಕ್ರಾಸ್, ಇಟ್ಸ್ ನಾಟ್ ಓನ್ಲಿ ಇಂಡಿಯಾ, ಅಕ್ರಾಸ್ ವರ್ಲ್ಡ್ ವೈಡ್ ಪೀಪಲ್ ಹ್ಯಾವ್ ಬೀನ್ ವಾಚಿಂಗ್. ಆ್ಯಂಡ್ ಮೊನ್ನೆ ನೋಡ್ತಾ ಇದ್ದೆ, UK ಅವರು ರಿವ್ಯೂ ಕೊಟ್ಟಿದ್ದಾರೆ ದಿಯಾ ಬಗ್ಗೆ, ವಿಚ್ ಫೀಲ್ಸ್ ಹ್ಯಾಪಿ ಫೀಲಿಂಗ್ ಇದೆಲ್ಲ. ಔಟ್ಸೈಡರ್ಸ್ ನಮ್ಮ ಪಿಕ್ಚರ್ನ ಬೇರೆ ಕಡೆ ಎಲ್ಲ ಇಷ್ಟು ಹೊಗಳ್ತಾ ಇದ್ರೆ ಖುಷಿ ಆಗುತ್ತೆ. ಒಂದು ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ, ಇನ್ನೊಂದು ಹೇಳ್ತೀನಿ, ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ ಸಿನಿಮಾನ. ಅಲ್ಲೋಗಿ ಈ ಥರ ಪ್ರೈಸ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್. ಇಟ್ಸ್ ನಾಟ್ ಓನ್ಲಿ ಅ ಪ್ರೊಡ್ಯೂಸರ್, ಇಟ್ಸ್ ಒನ್ ಪ್ರೊಡ್ಯೂಸರ್, ಡೈರೆಕ್ಟರ್, ಆರ್ಟಿಸ್ಟ್ ಆಗಲಿ, ಅದಂದರೆ DOP ಟೀಮ್ ಇರುತ್ತೆ, ಕ್ಯಾಮ್ರಾ ಟೀಮು, ಕ್ಯಾಮ್ರಾಮ್ಯಾನ್ ಆಗಲಿ, ಅವ್ರ ಅಸಿಸ್ಟೆಂಟ್ಸ್ ಆಗಲಿ, ಪ್ರೊಡಕ್ಷನ್ ಯೂನಿಟ್ ಇರುತ್ತೆ, ಯೂನಿಟ್ ಬಾಯ್ಸ್ ಇರ್ತಾರೆ, ಎಲ್ಲರಿಗೂ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಒಂದು ಪ್ರೊಡ್ಯೂಸರ್ ದುಡ್ಡು ಬಂದ್ರೇ ಮತ್ತೆ ದುಡ್ಡು ಹಾಕು ಎಲ್ಲರಿಗೂ. ಇಟ್ಸ್ ಮೋರ್ ದೆನ್ ಥೌಸಂಡ್ಸ್ ಆಫ್ ಪೀಪಲ್ ಸರ್ವೈವಿಂಗ್ ಆನ್ ಈಚ್ ಮೂವಿ, ಆರ್ ಮೇ ಬಿ ಇವನ್ ಲ್ಯಾಕ್ಸ್ ಅಟ್ ಸಮ್ ಮೂವೀಸ್. ಪ್ಲೀಸ್ ವಾಕ್ ಇನ್ ಟು ಥಿಯೇಟರ್ ಬಿಕಾಸ್ ಇಟ್ಸ್ ಓನ್ಲಿ 100 rupees what is costing you. That 100 rupees is going to make a difference of crores of rupees to a single person. So any movie that matter, watch it in theater. ಇಷ್ಟ ಆಗಿಲ್ವಾ ಬೈಕೊಂಬಿಡಿ, ಯಾಕ್ರೋ ಇಂಥದ್ದು ಮಾಡ್ತೀರಾ ಅಂತ. ಬಟ್ ಯು ಕ್ಯಾನ್ ಮಿಸ್ ಗುಡ್ ಮೂವೀಸ್ ಅಲ್ವಾ. ಸಿ ಆ ಟೈಮಲ್ಲಿ ವೆನ್ ದಿಯಾ ರಿಲೀಸ್, ಎಕ್ಸಾಂಪಲ್ ಲವ್ ಮಾಕ್ಟೇಲ್, ಅದನ್ನು ಇಟ್ ಪಿಕ್ಡ್ ಅಪ್ ಓನ್ಲಿ ಇನ್ ದ ಸೆಕೆಂಡ್ ವೀಕ್, ನಾಟ್ ಇನ್ ದ ಫಸ್ಟ್. ಕರೆಕ್ಟ್. ಇಟ್ಸ್ ನಾಟ್ ರೈಟ್. ಸಿ ಇಟ್ಸ್ ನ್ಯೂ ಕಮರ್ಸ್ ಅಂದರೆ ಕೆಟ್ಟ ಪಿಕ್ಚರ್ ಮಾಡ್ತಾರಂತ ಫಿಕ್ಸ್ ಆಗಬೇಡಿ. ಒಳ್ಳೆ ಪಿಕ್ಚರ್ಗಳು ಬರುತ್ತೆ. ಆ್ಯಂಡ್ ಯು ವಿಲ್ ಗೆಟ್ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಓನ್ಲಿ ವಿತ್ ನ್ಯೂ ಕಮರ್ಸ್. ಆ ಥರ ತುಂಬ ಎಕ್ಸಾಂಪಲ್ಗಳಿದೆ ಸರ್. ಮರಾಠಿಯಲ್ಲಿ ಒಂದು ಸೈರಾಟ್ ಅಂತ ಮೂವಿ ಬಂದಿತ್ತು, ಐಮ್ ಶೋರ್ ನಿಮ್ಗೆ ಗೊತ್ತಿರುತ್ತೆ. ಆ ಟೈಮಲ್ಲಿ ಎಲ್ಲರಿಗೂ ಗೊತ್ತು, ಶಾರುಖ್ ಖಾನ್ ಮೂವಿ ಜೊತೆ ಬೀಟ್ ಮಾಡಿಬಿಟ್ಟು 100 crores ಮಾಡಿತ್ತು ಮರಾಠಿ ಮೂವಿಯಲ್ಲಿ. ಸೊ ಅದು ಎಲ್ಲರೂ ನ್ಯೂ ಕಮರ್, ಸ್ಟಾರ್ ಕಾಸ್ಟ್ ಅಂತ ಎಲ್ಲರೂ ಹೆಂಗೆ. ಅದೊಂದು ಇಂಪಾರ್ಟೆನ್ಸ್ ಫ್ರಮ್ ಆ ಕನ್ನಡ ಇಂಡಸ್ಟ್ರಿ ತಿಳ್ಕೊಬೇಕಂದ್ರೆ, ಇವಾಗ KGF ಇಂದ ವಿ ಆರ್ ಗಾನ್ ಇನ್ ಟು ಮಲ್ಟಿ ಲ್ಯಾಂಗ್ವೇಜ್. ಒಂದು ಲೆವೆಲ್ಗೆ ಕನ್ನಡ ಸಿನಿಮಾ ಏನಂತ ಬರುತ್ತೆ ಅಂತ ಎಲ್ಲ ಕಡೆ ವಾಚ್ ಮಾಡ್ತಾ ಇರ್ತಾರೆ. ಯು ನೆವರ್ ನೋ ವಾಟ್ ಇಸ್ ಕಮ್. ನಾವು ನಾರ್ಮಲಿ ಇದೇನಾಗ್ತಾ ಇತ್ತು, ಬರೀ ಮಲಯಾಳಂ ಮೂವೀಸ್ ಆ ಥರ ವಾಚ್ ಮಾಡ್ತಾ ಇದ್ವಿ ಎಲ್ಲ ಕಡೆ. ಹೆಸರಿಲ್ಲ ಅಂದ್ರೂ ಅಟ್ಲೀಸ್ಟ್ ಹುಡುಕ್ಬಿಟ್ಟು ನೋಡ್ತಾರೆ ಇವ್ರ ಕಂಟೆಂಟು ಕ್ವಾಲಿಟಿ. ಸೊ ನೌ ದಟ್ ಕನ್ನಡ ಆಲ್ಸೋ ಇಸ್ ಕಮಿಂಗ್ ಟು ದಟ್ ಲಿಸ್ಟ್. ಪೀಪಲ್ ಆರ್ ವಾಚಿಂಗ್ ಆ್ಯಂಡ್ ದ ಮೇಕರ್ಸ್ ಆಗಲಿ, ಡೈರೆಕ್ಟರ್ಸ್ ಆಗಲಿ, ವಾಚ್ ಆ್ಯಂಡ್ ಚೂಸ್ ಯುವರ್ ಸ್ಕ್ರಿಪ್ಟ್, ಡೂ ಗುಡ್ ಒನ್ಸ್. ಇನ್ನೂ ಇಂಡಸ್ಟ್ರಿ ದೊಡ್ಡದಾಗಿ ಕಾಣಿಸುತ್ತೆ ಹೊತ್ತು, ಇಟ್ಸ್ ನಾಟ್ ಅಬೌಟ್ ಇಂಡಿವಿಜುವಲ್. ಅವ್ರ ಹೆಸರು ಬರ್ಬೋದು, ದುಡ್ಡು ಬರ್ಬೋದು, ಬಟ್ ಇಂಡಸ್ಟ್ರಿ ವಿಲ್ ಲುಕ್ ಬಿಗ್. ಮಟ್ಟಿಗೆ ಬೆಳೆಸೋಕೆ ಡೈರೆಕ್ಟ್ರು ಕೈಯಲ್ಲಿದೆ. ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಡೂ ಗುಡ್ ಮೂವೀಸ್. ಆ್ಯಂಡ್ ಇವಾಗೇನೆಂದರೆ ಮುಂಚಿನ ಥರ ನಾವೇನು OTT ಇಂದ ಒಂದು ರೀಸನ್ ಇದೆ, ವಿ ನೀಡ್ ನಾಟ್ ಡಬ್ ಮೂವೀಸ್ ಆರ್ ಡೂ. ಯಾಕಂದರೆ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ತೆಲುಗಲ್ಲಿ ಜಾಸ್ತಿ ಖರ್ಚು ಮಾಡ್ತಾರೆ, ತಮಿಳಲ್ಲಿ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ ಅಂತ ಟಾಪಿಕ್ ಇತ್ತು. ಇವಾಗ ಟಾಪಿಕ್ ಇಲ್ಲ. ಯು ಡೂ ಅ ಗುಡ್ ಮೂವಿ ಇನ್ ಕನ್ನಡ. ಯು ನೀಡ್ ನಾಟ್ ಗೋ ಇನ್ 4-5 ಲ್ಯಾಂಗ್ವೇಜಸ್. ಬರೀ ಕನ್ನಡದಲ್ಲೇ ಮಾಡಿ, ಎಲ್ಲ ಕಡೆ ನೋಡ್ತಾರೆ. ದೇ ವಿಲ್ ಶೋಲಿ ಅಪ್ರಿಷಿಯೇಟ್ ಇಫ್ ಯುವರ್ ಕಂಟೆಂಟ್ ಇಸ್ ಗುಡ್ ಅಂಡ್ ಕ್ವಾಲಿಟಿ ಆಫ್ ದ ಮೂವೀಸ್. ಅದು ಆಲ್ರೆಡಿ ಪ್ರೂವ್ ಆಗಿದೆ ಸರ್. ಎಲ್ಲ ಮೂವಿಗಳ ಹತ್ರ ಆಗಿದೆ. ಲವ್ ಮಾಕ್ಟೇಲ್ ಆಗಿರ್ಬೋದು, ದಿಯಾ ಆಗಿರ್ಬೋದು, KGF ಅಂತೂ ಯಾರು ಮಾತಾಡಂಗೆ. KGF ಡಬ್ ಆಗಿದೆ ಎಲ್ಲ ಲ್ಯಾಂಗ್ವೇಜಲ್ಲಿ. ಸೊ ಅದರಿಂದ KGF ಇಸ್ ಓಪನ್ ದ ಪಾತ್ ಫಾರ್ ಅಸ್. ಬಿಕಾಸ್ ಆಫ್ KGF ಪೀಪಲ್ ಆರ್ ಟರ್ನಿಂಗ್ ಅಂಡ್ ಸೀಯಿಂಗ್ ಕನ್ನಡ ಮೂವೀಸ್ ಏನು ಬಂದಿದೆ ಲಿಸ್ಟ್ ಆದರೂ ಹುಡುಕ್ತಾ ಇದ್ದಾರೆ. ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ವಿ, ಸಾಕಷ್ಟು ವಿಷಯಗಳು ಹೇಳ್ಕೊಂಡಿದ್ದೀರಾ ನಮ್ಮ ಜೊತೆ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಪ್ರೀಶಿಯಸ್ ಟೈಮ್. ನೋ, ಐ ಶುಡ್ ಆ್ಯಕ್ಚುಲಿ ಸೇ ಥ್ಯಾಂಕ್ ಯು. ಯಾಕೆಂದರೆ ನಾರ್ಮಲಿ ಇಂಟರ್ವ್ಯೂಸು ಏನೇ ನೋಡಿದ್ರು ಇಟ್ಸ್ ಓನ್ಲಿ ಆರ್ಟಿಸ್ಟ್ ಹೂ ಆರ್ ಇನ್ ಡಿಮ್ಯಾಂಡ್, ನಾಟ್ ದ ಪ್ರೊಡ್ಯೂಸರ್ಸ್. ಸೆಕೆಂಡ್ ಕಮ್ಸ್ ಡೈರೆಕ್ಟರ್ಸ್, ಥರ್ಡ್ ಕಮ್ಸ್ ಪ್ರೊಡ್ಯೂಸರ್ಸ್. ನಾರ್ಮಲಿ ಯು ಗೋ ಟು ಸಿ ದಟ್ ವೇ. ಆ್ಯಕ್ಚುಲಿ ಓಕೆ, ಗುಡ್ ಟು ಸಿ ಗೆಟ್ ಮೋರ್ ಪ್ರೊಡ್ಯೂಸರ್ಸ್ ಆನ್ಲೈನ್. ಲೆಟ್ ದ ಪೀಪಲ್ ನೋ ಹೂ ಇಸ್ ಡೂಯಿಂಗ್ ವಾಟ್, ಎಲ್ಲರದ್ದು ಗೊತ್ತಾಗಲಿ. ಆಮೇಲೆ ಇನ್ನೊಂದು ನಿಂತ್ಕೋಬೇಕಂದ್ರೆ ಒಂದು ಇಂಡಸ್ಟ್ರಿಯಲ್ ಸ್ಟ್ರಾಂಗಲ್ಲಿ ನನಗೂ ತುಂಬ ಜನ ಸಪೋರ್ಟ್ ಇದ್ದಾರೆ, ವಿಚ್ ಇಸ್ ಅ ಬಿಗ್ ಸಪೋರ್ಟ್. ಐ ಶುಡ್ ಬಿ ಥ್ಯಾಂಕಿಂಗ್ ಎವ್ರಿ ಒನ್. ಫಸ್ಟ್ ಥ್ಯಾಂಕ್ಸ್ ಗೋಸ್ ಟು ನಮ್ಮ ಪ್ರಶಾಂತ್ ನೀಲ್, KGF ಡೈರೆಕ್ಟರ್, ಆ್ಯಂಡ್ ಶ್ರೀಮುರಳಿ ಅವರು. I should be thanking him because they are immense support. ನಮ್ಮ ಯಶ್ ಬ್ರದರ್, ರಾಕಿಂಗ್ ಸ್ಟಾರ್ ಯಶ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅವಿನಾಶ್ ಅವರು, ಗರುಡ ರಾಮ್ ಇದ್ದಾರೆ, ತಿಲಕ್ ಬ್ರದರ್, RJ ರೋಹಿತ್ ಅವರು, ಈ ಕಡೆ ನಮ್ಮ ಕಾರ್ತಿಗೌಡ ಬ್ರದರ್ ಆಗಲಿ, ಡಾಕ್ಟರ್ ಸೂರಿ. ಯಾಕೆಂದರೆ ಇಷ್ಟು ಜನ ಸೇರಿಬಿಟ್ಟು ಒಂದು ಕತೆ ಓಕೆ ಮಾಡಿದ್ರೆ we can somewhere work. And I should say thanks to every director who's coming to work forward with me because he is facing a lot of trouble from all of us over here. He has to answer everyone's questions, answer kodbek. He has to convince everyone. Because if you are not able to convince, now 10 ಜನನ ಕನ್ವಿನ್ಸ್ ಮಾಡಿಲ್ಲ ಅಂದ್ರೆ ಇನ್ನು ಆಡಿಯನ್ಸ್ ಏನು ಕನ್ವಿನ್ಸ್ ಮಾಡ್ತೀವಿ ಅಂತ ನಮ್ಮ ಪಾಯಿಂಟ್. ಖಂಡಿತ. Kindly face that
We'll do more good movies. We'll try our best to give the best what possible from all our side. Thank you so much. And thank you, Prashant, for doing this interview. Matters a lot. Get more people in. Get to know everyone now here. And everyone, please subscribe to Filmywood to get the more latest update of all Kannada movies and who all technicians or producers, artists of Kannada industry they to get updated more about it. Thank you so much, and thank you, Prashant, for doing something like this. Try to reach more people out of it. Thank you so much, sir. It's our pleasure. Thanks so much for your time, sir. Thank you.